Hello, good evening. Ellargu namaskara. Welcome to TCHR. This is a very important question which appears in most of the question papers. ಒಂದು ಸಬ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಇದೆ ಈ ಚಾಪ್ಟರ್ಲಿ, ಇನ್ನೊಂದು ಒಂದು ಅಲಿಫಾಟಿಕ್ ಸಬ್ಸ್ಟಿಟ್ಯೂಷನ್, ಇನ್ನೊಂದು ಅರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್. ಎಲ್ಲ ಮೆಕ್ಯಾನಿಸಮ್ ಕೊಡಲ್ಲ, ಯಾವ್ದಾದ್ರು ಒಂದು ಮೆಕ್ಯಾನಿಸಮ್ ಕೊಡ್ತಾರೆ. ಸೊ ಫಸ್ಟು ವಿಲ್ ಸಿ ದ ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್. ಇಲ್ಲಿ ನಿಮಗೆ 3 ಸ್ಟೆಪ್ ಬರುತ್ತೆ. ಹೌ ಡು ಯು ಡೂ ದ ಕ್ಲೋರಿನೇಷನ್? ಕ್ಲೋರಿನೇಷನ್ಗೆ ಏನೆಲ್ಲ ಬೇಕು ನೋಡ್ಕೊಳ್ಳಿ. ಮೀಥೇನ್ ಬೇಕು, ಕ್ಲೋರಿನ್ ಬೇಕು. ಮೀಥೇನ್ ಕಂಬೈನ್ಸ್ ವಿತ್ ಕ್ಲೋರಿನ್ to give different products. ನಿಮಗೆ ಕೇಳಿರೋದು ಮೆಕ್ಯಾನಿಸಮ್ ಮಾತ್ರ. ಸೊ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ 3 ಮೇಜರ್ ಸ್ಟೆಪ್ಸ್. ಒಂದು, ಹೋಮೋಲಿಟಿಕ್ ಫಿಷನ್ ಆಫ್ ಕ್ಲೋರಿನ್ ಮಾಲಿಕ್ಯೂಲ್ ಟು ಗಿವ್ ಕ್ಲೋರಿನ್ ಫ್ರೀ ರಾಡಿಕಲ್ಸ್. ಫ್ರೀ ರಾಡಿಕಲ್ಸ್ ಸಿಗ್ತವೆ. ಫ್ರೀ ರಾಡಿಕಲ್ಸ್ ಆರ್ ವೆರಿ ರಿಯಾಕ್ಟಿವ್ ಸ್ಪೀಶೀಸ್. ಓಕೆ, ಸೊ ಏನಾಗುತ್ತೆ ಇಲ್ಲಿ? ಕ್ಲೋರಿನ್ ಒಂದು ಕೋವೆಲೆಂಟ್ ಬಾಂಡ್ ಇದೆ. ಇದು ಹೋಮೋಲಿಟಿಕ್ ಫಿಷನ್. ಹೋಮೋಲಿಟಿಕ್ ಅಂದ್ರೆ ಒಂದು ಬಾಂಡಲ್ಲಿರೋ 2 ಇಲೆಕ್ಟ್ರಾನ್ ಈಕ್ವಲ್ ಆಗಿ ಶೇರ್ ಆಗುತ್ತೆ 2 ಆಟಮ್ ಮಧ್ಯೆ. ಬಿಕಾಸ್ ಆಫ್ ವಿಚ್ ಈಚ್ ಆಫ್ ದಮ್ ಗೆಟ್ 1 ಆಡ್ ಎಲೆಕ್ಟ್ರಾನ್. ಸೊ Cl ಡಾಟ್ ಇದನ್ನು ನಾವು ಫ್ರೀ ರಾಡಿಕಲ್ ಅಂತ ಅಂತೀವಿ. ವಾಟ್ ಇಸ್ ಸೆಕೆಂಡ್ ಸ್ಟೆಪ್? ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಬೇಕು. ವಾಟ್ ಇಸ್ ಹೆಟ್ರೋಲಿಟಿಕ್ ಫಿಷನ್? ಈ ಹೋಮೋಲಿಟಿಕ್ ಫಿಷನ್ ಆಗೋ ಬದಲು ಹೆಟ್ರೋಲಿಟಿಕ್ ಫಿಷನ್ ಆದರೆ 2 ಇಲೆಕ್ಟ್ರಾನ್ ಒಂದು ಆಟಮ್ಗೆ ಹೋಗ್ತವೆ. ಸೊ ದಟ್ ಗೆಟ್ಸ್ ಅ ನೆಗೆಟಿವ್ ಚಾರ್ಜ್. ದ ಒನ್ ವಿಚ್ loses the electron that gets a positive charge. The second one, the free radical attacks on methane. ನೀವು ಇದ್ರ ಬದಲು ಇದೆಲ್ಲ ರಿಯಾಕ್ಷನ್ ಬರೆಯೋದು ಕಷ್ಟ ಆಗುತ್ತೆ ಅಂದರೆ ನೀವು ಇನಿಷಿಯೇಷನ್ ಅಂತ ಬರೆದ್ರೆ ಸಾಕು. ಇಲ್ಲಿ ಪ್ರೊಪಗೇಷನ್ ಅಂತ ಇರುತ್ತೆ, ಯಾಕಂದರೆ ಇದು ಚೈನ್ ಕಂಟಿನ್ಯೂ ಆಗುತ್ತೆ. ಹೇಗೆ ಪ್ರೊಪಗೇಷನ್ ಆಗುತ್ತೆ? ಇವಾಗ ಫ್ರೀ ರಾಡಿಕಲ್ ಸುಮ್ಮನೆ ಇರಲ್ಲ. ದಿಸ್ ಇಸ್ ವೆರಿ ರಿಯಾಕ್ಟಿವ್. ವಾಟ್ ಇಟ್ ಡಸ್? ಇಲ್ಲಿ ಇನ್ನೊಂದು ರಿಯಾಕ್ಟೆಂಟ್ ಇದೆ ನೋಡ್ಕೊಳ್ಳಿ. ದ ಅದರ್ ರಿಯಾಕ್ಟೆಂಟ್ ಇಸ್ ಮೀಥೇನ್. ಮೀಥೇನಲ್ಲಿ CH3 ಆ್ಯಂಡ್ CH ಬಾಂಡ್ ಒಂದಿದೆ. ಸೊ ಈ ಬಾಂಡ್ ಕೂಡ ಹೋಮೋಲಿಟಿಕಲಿ ಕ್ಲೀವ್ ಆಗುತ್ತೆ. ಸೊ ದಿಸ್ ಕಂಬೈನ್ಸ್ ವಿತ್ ದಿಸ್ ಆ್ಯಂಡ್ ಈ ಬಾಂಡು ಈಕ್ವಲ್ ಕ್ಲೀವ್ ಆಗುತ್ತೆ, ಈ ಬಾಂಡ್ ಮಧ್ಯದಲ್ಲಿರೋ. ಬಿಕಾಸ್ ಆಫ್ ವಿಚ್ Cl ಇರೋ ಒಂದು ಡಾಟು, ಈ ಹೈಡ್ರೋಜನಲ್ಲಿರೋ ಒಂದು ಡಾಟು ಕಂಬೈನ್ ಆದರೆ HCl ಆಯಿತು, ಪ್ಲಸ್ CH3 ಮೀಥೈಲ್ ಫ್ರೀ ರಾಡಿಕಲ್ ಸಿಕ್ತು. ಈ ಮೀಥೈಲ್ ಫ್ರೀ ರಾಡಿಕಲ್ ಏನು ಮಾಡುತ್ತೆ? ಇನ್ನೊಂದು ಕ್ಲೋರಿನ್ ಮಾಲಿಕ್ಯೂಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ದೇರ್ ವಿಲ್ ಬಿ ಸೆವೆರಲ್ ಕ್ಲೋರಿನ್ ಮಾಲಿಕ್ಯೂಲ್ಸ್, ರೈಟ್? ಇದು ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಸೊ ಇದು ತಿರ್ಗಾ ಬ್ರೇಕ್ ಆಗುತ್ತೆ. ದಿಸ್ ಇಸ್ ಗೋಯಿಂಗ್ ಟು ಬ್ರೇಕ್ ಅಗೇನ್. ಸೊ ಯು ಎಂಡ್ ಅಪ್ ವಿತ್ CH3Cl. ಇಲ್ಲಿ ಒಂದು ಪ್ರಾಡಕ್ಟು CH3Cl ಆಯಿತು. ಅದ್ರ ಜೊತೆನಲ್ಲಿ ದೇರ್ ಇಸ್ ಒನ್ ಮೋರ್ ಕ್ಲೋರಿನ್ ಫ್ರೀ ರಾಡಿಕಲ್ ವಿಚ್ ಇಸ್ ಗೋಯಿಂಗ್ ಟು ಬಿ ಜನರೇಟೆಡ್. ಗುಡ್ ಈವ್. ದ ಥರ್ಡ್ ಒನ್, this is a termination. In the termination, all the free radicals will combine. Combination of free radicals will happen. ಯಾವುದೆಲ್ಲ ಫ್ರೀ ರಾಡಿಕಲ್ಸ್ ಇದೆ ನೋಡ್ಕೊಳ್ಳಿ. ಸೊ ಯು ಹ್ಯಾವ್ Cl ಫ್ರೀ ರಾಡಿಕಲ್, ಇದು ಕಂಬೈನ್ ಆಗಿ Cl2 ಆಗುತ್ತೆ. ದೆನ್ CH3 ಫ್ರೀ ರಾಡಿಕಲ್ ಇದೆ, CH3 ಫ್ರೀ ರಾಡಿಕಲ್ ಇದೆ, ಇದೆರಡು ಕಂಬೈನ್ ಆಯಿತು. ಯು ಗೆಟ್ CH3. ಇನ್ನೊಂದು CH3Cl, ಇದೇ ರಿಯಾಕ್ಷನ್. CH3 ಕಂಬೈನ್ಸ್ ವಿತ್ Cl ಫ್ರೀ ರಾಡಿಕಲ್, ಇದೆರಡು ಕಂಬೈನ್ ಆದರೆ ನಿಮಗೆ CH3Cl ಸಿಗುತ್ತೆ. ದ ಸೇಮ್ ರಿಯಾಕ್ಷನ್ಸ್ ಆರ್ ಗೋಯಿಂಗ್ ಟು ಕಂಟಿನ್ಯೂ. ಸೊ ಈಚ್ ಸ್ಟೆಪ್ಪಿಗೆ ಒಂದು ಮಾರ್ಕ್ ಇರುತ್ತೆ. ಮೋರ್ ದೆನ್ ಎಕ್ಸ್ಪ್ಲನೇಷನ್, ಈ ಆರೋ ಮೂಮೆಂಟನ್ನು ಚೆನ್ನಾಗಿ ನೋಡ್ಕೊಳ್ಳಿ. The next reaction which we are going to have is Wood's reaction. What exactly is Wood's reaction? This is a preparation of alkanes. You are going to start with alkyl halide and you are going to treat it with sodium. ಇದನ್ನ ಸೋಡಿಯಂ ಜೊತೆ ಟ್ರೀಟ್ ಮಾಡ್ತೀರಾ. In the presence of dry ether you get alkane. So what is alkyl halide? Alkyl halide ಅಂದ್ರೆ ನಾನು CH3Cl ಅಂತ ತಗೊಳ್ತೀನಿ. ಒನ್ ಆಫ್ ದಿ ಹೈಡ್ರೋಜನ್ ಆಫ್ ಆಲ್ಕೇನ್ ಇಸ್ ರಿಪ್ಲೇಸ್ಡ್ ಬೈ ಹ್ಯಾಲೋಜನ್. ಇದನ್ನ 2 ಮಾಲಿಕ್ಯೂಲ್ ತಗೊಳ್ತೀನಿ. ಹೌ ಡು ಐ ರೈಟ್ 2 ಮಾಲಿಕ್ಯೂಲ್ಸ್? ಸೋಡಿಯಂ ಬರೀತೀನಿ ಇಲ್ಲಿ, ಇನ್ನೊಂದು ಮಾಲಿಕ್ಯೂಲನ್ನು ಇದೇ ಥರ ಹೀಗೆ ಬರೀತೀನಿ. ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಓಕೆ, ಇಲ್ಲಿ 2 sodium will combine with 2 chlorine to get 2 NaCl. Along with that CH3 ಇಲ್ಲಿದೆ, CH3 ಇನ್ನೊಂದು ಸೈಡಲ್ಲಿದೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ CH3 ಬಾಂಡೆಡ್ ವಿತ್ CH3. ದಟ್ ಇಸ್ ಕಾಲ್ಡ್ ಆಸ್ ಈಥೇನ್. ನಿಮಗೆ ಮಿಕ್ಸ್ಡ್ ಪ್ರಾಡಕ್ಟ್ಸ್ ಜನರಲಿ ನಿಮ್ಮದು ಬೋರ್ಡ್ ಎಕ್ಸಾಮಿಗೆ ಬರಲ್ಲ. ಇಫ್ ಯು ಸ್ಟಾರ್ಟ್ ವಿತ್ 2 ಡಿಫ್ರೆಂಟ್ ಆಲ್ಕೇನ್ಸ್ ಯು ಗೆಟ್ ಮಿಕ್ಸ್ಡ್. ಡಿಫ್ರೆಂಟ್ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡ್ರೆ ಮಿಕ್ಸ್ಡ್ ಆಗಿ ಯು ಗೆಟ್ ಮಿಕ್ಸ್ಚರ್ ಆಫ್ ಆಲ್ಕೇನ್ಸ್, ಅದು ಬರಲ್ಲ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಸ್ ದಿಸ್ ದ ಸಿಂಪಲ್ ರಿಯಾಕ್ಷನ್. ಜನರಲ್ ರಿಯಾಕ್ಷನ್ ಕೇಳಿದ್ರೆ ವಾಟ್ ಯು ಹ್ಯಾವ್ ಟು ರೈಟ್? ಇದರಲ್ಲಿ ಜನರಲ್ ರಿಯಾಕ್ಷನ್ ಕೇಳ್ಬೋದು, ಎಕ್ಸಾಂಪಲ್ ಕೇಳ್ಬೋದು. ಜನರಲ್ ರಿಯಾಕ್ಷನ್ ಕೇಳಿದ್ರೆ 2Rx plus 2Na gives 2Na will go with 2x in the presence of dry ether. So 2NaX ಸಿಗುತ್ತೆ plus RR. This is a reaction. ಇದು ನೇಮ್ಡ್ ರಿಯಾಕ್ಷನ್ ಆಗಿರೋದ್ರಿಂದ ಇಂಪಾರ್ಟೆಂಟು.
ಎಕ್ಸ್ಪ್ಲೈನ್ ಡಿಹೈಡ್ರೋಹ್ಯಾಲೋಜಿನೇಷನ್ ವಿತ್ ಅನ್ ಎಕ್ಸಾಂಪಲ್. ಡಿ ಅಂದರೆ ರಿಮೂವಲ್, ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ನೆನ್ಪಿಟ್ಕೊಳ್ಳಿ. ಯು ಆರ್ ರಿಮೂವಿಂಗ್ ಹೈಡ್ರೋಜನ್, ಯು ಆರ್ ರಿಮೂವಿಂಗ್ ಹ್ಯಾಲೋಜನ್. ಯಾವ ರಿಯೇಜೆಂಟನ್ನು ಯೂಸ್ ಮಾಡ್ತಾರೆ? ಯು ಆರ್ ಗೋಯಿಂಗ್ ಟು ಯೂಸ್ ಆಲ್ಕೋಹಾಲಿಕ್ KOH. ನೀವೇನಾದ್ರು ಅಕ್ವೇಸ್ KOH ಹಾಕಿದ್ರೆ ರಿಯೇಜೆಂಟನ್ನು ಆ್ಯಡ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಅಕ್ವೇಸ್ KOH ಅನ್ನು ಹಾಕಿದ್ರೆ ಸಬ್ಸ್ಟಿಟ್ಯೂಷನ್ ಆಗಿಬಿಡುತ್ತೆ. ಸೊ ಯು ಶುಡಂಟ್ ಬಿ ಯೂಸಿಂಗ್ ಅಕ್ವೇಸ್ KOH. ಏನು ಮಾಡ್ತೀರಾ? 2 ಕಾರ್ಬನ್ ತಗೊಳ್ಳಿ. ಡಿಹೈಡ್ರೋಹ್ಯಾಲೋಜಿನೇಷನ್ ಇರಬೇಕಂದ್ರೆ ಒಂದರಲ್ಲಿ ಹೈಡ್ರೋಜನ್ ಇರಬೇಕು, ಇನ್ನೊಂದರಲ್ಲಿ ಹ್ಯಾಲೋಜನ್ ಇರಬೇಕು. ದೆನ್ ಸ್ಯಾಟಿಸ್ಫೈ ರೆಸ್ಟ್ ಆಫ್ ದಿ ವ್ಯಾಲೆನ್ಸಸ್ ಯೂಸಿಂಗ್ ದ ಹೈಡ್ರೋಜನ್. ಆಲ್ಕೋಹಾಲಿಕ್ KOH ಹಾಕಿ. ಏನಾಯಿತು? ಒಂದು ಆಟಮಿಂದ ಹೈಡ್ರೋಜನ್ನು, ಅದರ ನೇಬರಿಂಗ್ ಕಾರ್ಬನ್ನಿಂದ ಹ್ಯಾಲೋಜನ್, 2 ರಿಮೂವ್ ಆಯಿತು. ಸೊ HX ಹೋಯಿತು. HX ಹೋದರೆ ಏನು ಉಳಿಯುತ್ತೆ? CH2 ಆ್ಯಂಡ್ CH2. ಆಲ್ರೆಡಿ ಒಂದು ಬಾಂಡ್ ಇತ್ತು, ಇವಾಗ 2 ಕಾರ್ಬನ್ನಿಂದ ಒಂದೊಂದು ಆಟಮ್ಸ್ ಹೋಗಿದ್ದಾವೆ. ಸೊ ಯು ಗೆಟ್ ಅ ಡಬಲ್ ಬಾಂಡ್. ಇಟ್ ಎಂಡ್ಸ್ ವಿತ್ ಆಲ್ಕೀನ್. ಸೊ ಹೇಗೆ ಬರೀತೀರಾ? ಆಲ್ಕೈಲ್ ಹ್ಯಾಲೈಡ್ ಆನ್ ರಿಯಾಕ್ಷನ್ ವಿತ್ ಆಲ್ಕೋಹಾಲಿಕ್ KOH, dehydrohalogenation ಆಗಿ you get an alkene. This is called as dehydrohalogenation reaction. We'll move ahead with the next question. How is ethane converted to benzene? This is called as aromatization also. ಇದು ಕೂಡ ಇಂಪಾರ್ಟೆಂಟ್. ಹೇಗೆ ಸೈಕ್ಲಿಕ್ ಅರೋಮಟೈಸೇಷನ್ ಹೇಗೆ ಮಾಡ್ತೀರಾ ಅದನ್ನು? ಯು ಟೇಕ್ 3 molecules ಆಫ್ ಈಥೈನ್. ಇದು ಒಂದು ಈಥಾನ್ ಆಯಿತು. ನೀವು ಮೊದಲೇ ಬೆನ್ಸಿನ್ ರಿಂಗ್ ಥರ ಬರೆದಿಟ್ಕೊಂಬಿಡಿ, 6 ಮೆಂಬರ್ಡ್ ರಿಂಗ್ ಥರ ಜಾಯಿನ್ ಮಾಡಿ ಇಟ್ಕೊಂಡ್ಬಿಡಿ. ದ್ಯಾಟ್ ವಿಲ್ ಬಿ ಈಸಿಯರ್ ಫಾರ್ ಯು. CH CH CH. ದೆನ್ ಯು ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ರೆಡ್ ಹಾಟ್ ಅಯನ್ ಟ್ಯೂಬಲ್ಲಿ ಪಾಸ್ ಮಾಡ್ತೀರ ಅದನ್ನು. ಆ್ಯಂಡ್ ದ ಟೆಂಪರೇಚರ್ ರಿಕ್ವೈರ್ಡ್ ಇಸ್ 873 Kelvin. ಈ ಬಾಂಡ್ ಇಲ್ಲಿ ಹೋಗುತ್ತೆ, ಈ ಬಾಂಡ್ ಇಲ್ಲಿ ಹೋಗುತ್ತೆ, ಈ ಬಾಂಡ್ ಇಲ್ಲಿ ಹೋಗುತ್ತೆ. ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್ ಅಟ್ ದಿ ಎಂಡ್? ನೀವು ಡೈರೆಕ್ಟ್ ಬೆನ್ಸಿನ್ ರಿಂಗ್ ಹಾಕ್ಬಿಡ್ಬೋದು, ಅಥವಾ CH ಟ್ರಿಪಲ್ ಬಾಂಡ್ ಇದ್ದು ಡಬಲ್ ಬಾಂಡ್ ಆಯಿತು. CH ಇಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಗಿದೆ ಮಧ್ಯ, CH ದೆನ್ ಅಗೇನ್ ಡಬಲ್ ಬಾಂಡ್ CH, ಸಿಂಗಲ್ ಬಾಂಡ್ CH, ಡಬಲ್ ಬಾಂಡ್ CH. ಈ ಕಂಪೌಂಡ್ ಸಿಕ್ಬಿಡುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಬೆನ್ಸಿನ್. ಇದಕ್ಕೆ ಸೆಂಟೆನ್ಸನ್ನು ಬರ್ಕೊಳ್ಳಿ. ಈಥೈನ್ ಆನ್ ಪಾಸಿಂಗ್ ಥ್ರೂ ರೆಡ್ ಹಾಟ್ ಅಯನ್ ಟ್ಯೂಬ್ ಎಟ್ 873 Kelvin ವಿಲ್ ಗಿವ್ ಯು ಬೆನ್ಸಿನ್. ಹೌ ಆಲ್ಕೀನ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ಆಲ್ಕೋಹಾಲ್ಸ್? ಇದು ಡೈರೆಕ್ಟ್ ರಿಯಾಕ್ಷನ್ ಬರ್ಬೋದು ಅಥವಾ ಎಕ್ಸಾಂಪಲ್ ಕೂಡ ಕೊಡ್ಬೋದು. ಆಲ್ಕೋಹಾಲ್ ತಗೊಳ್ಬೇಕು. ವಾಟ್ ಇಸ್ ಆಲ್ಕೋಹಾಲ್? OH ಗ್ರೂಪ್ ಇರುತ್ತೆ, ಇಲ್ಲಿ ಒಂದು ಹೆಚ್ಚಿದೆ ಅಂತ ಇಟ್ಕೊಳ್ಳಿ, CH2 CH2. ವಾಟ್ ಈಸ್ ದ ರೋಲ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್? ವಿ ಆರ್ ಗೋಯಿಂಗ್ ಟು ಡೂ ದ ಆಸಿಡಿಕ್ ಡಿಹೈಡ್ರೇಷನ್ ರಿಯಾಕ್ಷನ್. ಇದಕ್ಕೆ ಏನಂತೀರಾ? ಡಿಹೈಡ್ರೇಷನ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಅದಕ್ಕೆ ನಿಮ್ಮ ಸ್ಕಿನ್ ಮೇಲೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಬಿದ್ದರೆ ಎಲ್ಲೋ ಆಗೋದು ನೋಡಿರ್ಬೋದು, ಬಿಕಾಸ್ ದಟ್ ಅಬ್ಸಾರ್ಬ್ಸ್ ದ ವಾಟರ್ ಕಂಟೆಂಟ್ ಫ್ರಮ್ ಯುವರ್ ಸೆಲ್. ಸೊ H ಆ್ಯಂಡ್ OH ನೇಬರಿಂಗ್ ಆಟಮ್ಸಿಂದ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಅಸಿಡಿಕ್ ಡಿಹೈಡ್ರೇಷನ್. ಸೊ ಆವಾಗ ಏನಾಯಿತು? ವಾಟರ್ ಮಾಲಿಕ್ಯೂಲ್ ಹೋಯಿತು. ವಾಟರ್ ಮಾಲಿಕ್ಯೂಲ್ ಹೋದರೆ ಏನು ಉಳಿಯುತ್ತೆ? CH2 ಸಿಂಗಲ್ ಬಾಂಡ್ CH2, 2 ಗ್ರೂಪ್ಸ್ ಹೋಗಿದ್ದಾವೆ, ಇವು ಪುಟ್ಟ ಡಬಲ್ ಬಾಂಡ್ ಇನ್ ಬಿಟ್ವೀನ್. ಸೊ ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಆನ್ ಆಲ್ಕೀನ್. ಆಲ್ಮೋಸ್ಟ್ ಎಲ್ಲ ರಿಯಾಕ್ಷನ್ಸು ಈ ಚಾಪ್ಟ್ರಲ್ಲಿ ಇದೇ ಥರ ಇದೆ. ಸೊ ಓದ್ಕೊಳ್ತಾ ಇಲ್ಲ ರಿಯೇಜೆಂಟ್ಸನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಡಸ್ ದ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ ಡೂ? ವಾಟ್ ವಿಲ್ ದ ಆಲ್ಕೋಹಾಲಿಕ್ KOH ಡೂ? ಎಲ್ಲ ನೆನ್ಪಿಟ್ಕೊಂಡ್ರೆ ದೆನ್ ಯು ಕ್ಯಾನ್ ಪ್ರಿಡಿಕ್ಟ್ ದ ಸ್ಟಾರ್ಟಿಂಗ್ ಪ್ರಾಡಕ್ಟ್, ಯು ಕ್ಯಾನ್ ಪ್ರಿಡಿಕ್ಟ್ ದ ಎಂಡ್ ಪ್ರಾಡಕ್ಟ್. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ರಿಯಾಕ್ಷನ್ where we have Markovnikov's rule. What exactly is Markovnikov's rule? This is during the addition of unsymmetrical alkene with asymmetric reagent, the unsymmetrical reagent. What will you end up with? Hydrogen goes to the carbon with more number of hydrogen, or the positive part of the added substance is going to go to the carbon with more number of hydrogen, and the negative part will add to the carbon with less hydrogens. For example, we'll take unsymmetrical alkene. Unsymmetrical ಅಂದ್ರೆ 3 ಕಾರ್ಬನ್ ಆಟಮ್ ತಗೊಳ್ತೀನಿ, ಆಲ್ಕೀನ್ ಆಗಿರೋದ್ರಿಂದ ಡಬಲ್ ಬಾಂಡ್. I'll satisfy the valences by putting hydrogens. CH3 ಇಲ್ಲಿ CH ಆಯಿತು. ಇದು ಅನ್ಸಿಮೆಟ್ರಿಕಲ್, ಯಾಕಂದರೆ ಇದನ್ನು ಕ್ಲೀವ್ ಮಾಡಿದ್ರೆ 2 ಸೈಡಲ್ಲಿ ಡಿಫ್ರೆಂಟ್ ಗ್ರೂಪ್ಸ್ ಇದ್ದಾವೆ, ದಟ್ಸ್ ಇಟ್ ಇಸ್ ಅನ್ಸಿಮೆಟ್ರಿಕಲ್. ನೆಕ್ಸ್ಟ್ ಯು ಆರ್ ಆಡಿಂಗ್
ಅನ್ಸಿಮೆಟ್ರಿಕಲ್ ರಿಯೇಜೆಂಟ್ ಅಥವಾ ಹೆಚ್ ಬಿ ಆರ್ ಆಡ್ ಮಾಡ್ತೀನಿ. ಇದು ಒನ್ ಸೈಡ್ ಹೆಚ್ಚು, ಇದನ್ನು ಕ್ಲೀವ್ ಮಾಡಿದ್ರೆ ಹೆಚ್ ಮತ್ತೆ ಬಿ ಆರ್ ಬರುತ್ತೆ. ಆಲ್ವೇಸ್ ಅಡಿಷನ್ ಹ್ಯಾಪನ್ಸ್ ಅಕ್ರಾಸ್ ದ ಡಬಲ್ ಬಾಂಡ್. ಇದು ನೆನ್ಪಿಟ್ಕೊಳ್ಬೇಕು, ಎಲ್ಲೆಲ್ಲ ಆಡ್ ಮಾಡಬೇಡಿ. ದ ಪಾಸಿಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಆರ್ ಹೈಡ್ರೋಜನ್. ಯಾವ್ದು ಇದ್ರದ್ದು ಆಡ್ ಮಾಡಿರೋ ಕಂಪೌಂಡ್ ಇದು ಪಾಸಿಟಿವ್ ಪಾರ್ಟ್ ಯಾವುದು? ದ ಆಡ್ ಮಾಡಿರೋ ಕಂಪೌಂಡ್ ಇದು ಪಾಸಿಟಿವ್ ಪಾರ್ಟ್ ಹೈಡ್ರೋಜನ್. ದಿಸ್ ಗೋಸ್ ಅಕ್ರಾಸ್ ದ ಡಬಲ್ ಬಾಂಡ್ ಟು ದ ಕಾರ್ಬನ್ ಕಂಟೈನಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್. ಸೊ ಇಷ್ಟು ಪಾರ್ಟ್ ಮಾತ್ರ ತಗೊಳ್ಳಿ, ಇದು ಮಾತ್ರ ಅಡಿಷನಲ್ಲಿ ಇನ್ವಾಲ್ವ್ ಆಗೋದು, ಇದು ಏನು ರೋಲ್ ಇಲ್ಲ ಈ CH3ಗೆ. ಸೊ ಹೆಚ್ ವಿಲ್ go to the carbon containing more number of hydrogen. The Br will go to the carbon containing lesser number of hydrogen. As a result, you will end up with ಏನು ಸಿಗುತ್ತೆ? ಇಲ್ಲಿ CH2 ಇತ್ತು, ಅದಕ್ಕೆ ಇನ್ನೊಂದು ಹೈಡ್ರೋಜನ್ ಅನ್ನು ಆಡ್ ಮಾಡಿದ್ರೆ ಸೊ CH3 ಆಗುತ್ತೆ. ಡಬಲ್ ಬಾಂಡ್ ಇರೋದು ಯಾವತ್ತು ಅಡಿಷನ್ ಆದಮೇಲೆ ಸಿಂಗಲ್ ಬಾಂಡ್ ಕನ್ವರ್ಟ್ ಆಗುತ್ತೆ. ಹೆಚ್ಗೆ ಒಂದು Br ಆಡ್ ಆಗಿದೆ, Brನ ಕೆಳಗೆ ಮೇಲೆ ಎಲ್ಲಿ ಬೇಕಾದ್ರೂ ಬರ್ಕೊಳ್ಳಿ, ಆ್ಯಂಡ್ CH3. ಓಕೆ, ದಿಸ್ ಇಸ್ ದ ಪ್ರಾಡಕ್ಟ್. ಇದು ಮಾರ್ಕೋನಿಕಾಫ್ಸ್ ರೂಲ್. ಇದೇ ರಿಯಾಕ್ಷನ್ ಅನ್ನ ಇಫ್ ಯು ಕ್ಯಾರಿ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ H2O2, ದಟ್ ಇಸ್ ಕಾಲ್ಡ್ ಅಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್. ಆವಾಗ ರಿಯಾಕ್ಷನ್ ಉಲ್ಟಾಗುತ್ತೆ. ಫಾರ್ ಎಕ್ಸಾಂಪಲ್, ಐ ಸ್ಟಾರ್ಟ್ ವಿತ್ 5 carbon atoms and double bond somewhere here. CH2, CH, CH2, CH2, CH3 ಅಂತ ಇಟ್ಕೊಳ್ಳಿ. HBr addition in the presence of peroxide ಮಾಡ್ತೀನಿ. Peroxide ಇದ್ ಕೂಡಲೇ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್. H will go to, always addition happens in this place. The hydrogen will go to the carbon containing lesser number of hydrogen. Bromine will go to the carbon containing more number of hydrogen in case of anti Markovnikov's rule. So CH2 ಇತ್ತು, ಒಂದು Br add ಮಾಡಿದ್ದೀರಾ, so this becomes CH2Br. ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಯಿತು ಆಫ್ಟರ್ ದ ಅಡಿಷನ್. CH ಜೊತೆ ಒಂದು ಹೈಡ್ರೋಜನ್, ದಟ್ ಬಿಕಮ್ಸ್ CH2. ಉಳಿದಿದೆಲ್ಲ ಹಂಗಂಗೆ ಬರೀತೀರಾ. ಸೊ ದಿಸ್ ಇಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್. ಯು ಹ್ಯಾವ್ ಟು ರಿಮೆಂಬರ್ ವೆದರ್ ದೇ ಹ್ಯಾವ್ ಗಿವನ್ H2O2 ಕೊಟ್ಟಿದ್ದಾರಾ ಅಥವಾ ಕೊಟ್ಟಿಲ್ವಾ, ಇದನ್ನು ನೋಡ್ಕೊಂಡು ಪ್ರಾಡಕ್ಟನ್ನು ಬರೀರಿ. ಎಕ್ಸ್ಪ್ಲೇನ್ ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್. ಸೊ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಬೆನ್ಸಿನ್ ರಿಂಗ್ ಇರೋ ರಿಯಾಕ್ಷನ್ಸು. ಇಲ್ಲಿ ಹೈಡ್ರೋಜನ್ ಇದೆ. ಆಲ್ಕೈಲೇಷನ್ ಅಂದರೆ ನೀವು ಆಲ್ಕೈಲ್ ಹ್ಯಾಲೈಡನ್ನು ತಗೊಳ್ಬೇಕು. CH3Cl ತಗೊಳ್ತೀನಿ. ಆಲ್ವೇಸ್ ದೀಸ್ ರಿಯಾಕ್ಷನ್ಸ್ ಹ್ಯಾಪನ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆಸ್ ಅ ಕೆಟಲಿಸ್ಟ್ ಆಸ್ ಇಟ್ ಇಸ್ ಲೂಯಿಸ್ ಆಸಿಡ್. ಇಲ್ಲಿಂದ H ಹೋಗುತ್ತೆ, ಇಲ್ಲಿಂದ Cl ಹೋಗುತ್ತೆ. ಏನು ಹೋಯಿತು? HCl ಹೋಯಿತು. ಸೊ ಪ್ಲಸ್ ಅ ಬೆನ್ಸಿನ್ ರಿಂಗ್ ವಿತ್ ಈ CH3 ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಆಲ್ಕೈಲ್ ಬೆನ್ಸಿನ್, ಅಥವಾ ಇದನ್ನು ನಾವು ಟಾಲ್ವೀನ್ ಅಂತ ಕರಿತೀವಿ. So this is a Friedel-Crafts alkylation. So reaction ಏನಾಗುತ್ತೆ? Benzene reacts with the molecule of alkyl halide in the presence of anhydrous aluminum chloride as a catalyst, results in the formation of alkyl benzene. This is called as Friedel-Crafts alkylation. ಸ್ವಲ್ಪ ಚೇಂಜ್ ಮಾಡಿದ್ರೆ ನಿಮಗೆ acylation ಸಿಗುತ್ತೆ. What exactly is acyl group? Reaction same starting benzene. You start with benzene, ಇಲ್ಲೊಂದು ಹೈಡ್ರೋಜನ್ ಇದೆ. Instead of writing CH3Cl ಬರೆಯೋ ಬದಲು CH3CO ಗ್ರೂಪ್ ಅನ್ನ ಮಧ್ಯ ಆಡ್ ಮಾಡಿದ್ದೀನಿ ಅಷ್ಟೇ. CH3COCl ಜೊತೆ ಆಡ್ ಮಾಡಿದ್ರೆ ಇಲ್ಲಿಂದ ಮತ್ತೆ HCl ಹೋಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಕೆಟಲಿಸ್ಟ್. ಆವಾಗ ಬೆನ್ಸಿನ್ ರಿಂಗ್ಗೆ COCH3 ಅಟ್ಯಾಚ್ ಆಗುತ್ತೆ. What is this called as? This is called as acetophenone. Plus the side product is HCl. So you take benzene, add acyl chloride in the presence of anhydrous aluminum chloride. You are going to end up with acyl group ಅಥವಾ CH3CO group that gets attached to the benzene ring. Draw the cis and trans isomer of but2 in. This is also very simple. ಏನು ಮಾಡ್ತೀರಾ ಈ ರಿಯಾಕ್ಷನ್ ಅಲ್ಲಿ? What are you going to do over here? Cis and trans, double bonded carbon atoms. ಎರಡು ಸಿಮಿಲರ್ ಗ್ರೂಪ್ಸ್ ಆರ್ ಆನ್ ದ ಸೇಮ್ ಸೈಡ್. ಈ ಡಬಲ್ ಬಾಂಡ್ ಅನ್ನ ಈಕ್ವಲ್ ಆಗಿ ಕಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಈ ತರ ಕಟ್ ಮಾಡಿದ್ರೆ ಎರಡು ಸಿಮಿಲರ್ ಗ್ರೂಪ್ಸ್ ಆನ್ ದ ಸೇಮ್ ಸೈಡ್. ನೋಡಿ, ಇವಾಗ ಎರಡು CH3 ಗ್ರೂಪ್ಸ್ ಸೇಮ್ ಸೈಡ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಸಿಸ್. ಅದೇ ಈ ಡಬಲ್ ಬಾಂಡ್ ಅಲ್ಲಿ ದೇರ್ ಇಸ್ ಅ ಡಬಲ್ ಬಾಂಡ್. ಒಂದು CH3 ಇಲ್ಲಿದೆ, ಇನ್ನೊಂದು CH3 ಇಲ್ಲಿದೆ. ಎರಡು ಹೈಡ್ರೋಜನ್ಸ್ ಅಪೋಸಿಟ್ ಸೈಡ್ ಅಲ್ಲಿ ಇದಾವೆ. ಸೊ ಏನಾಯ್ತು, ಇವಾಗ ಇದನ್ನ ಈಕ್ವಲ್ ಆಗಿ ಕಟ್ ಮಾಡಿದ್ರೆ
CH3 and CH3 similar groups are on the opposite side, so this is called as trans. ನೀವು ಎರಡು ಕಂಪೌಂಡ್ ಅನ್ನ ಇಲ್ಲಿ ನೋಡಿ, what is the name of this? ಇದು ಬ್ಯೂಟೀನ್ ಆಗುತ್ತೆ, ಬ್ಯೂಟೂಯಿನ್ ಆರ್ 2-ಬ್ಯೂಟೀನ್. ಇದನ್ನ ಹೇಗೆ, ಹೌ ಡು ಯು ಪ್ರಿಪೇರ್, ಹೇಗೆ ಪ್ರಿಪೇರ್ ಮಾಡ್ತೀರಾ ಸಿಸ್ ಮತ್ತೆ ಟ್ರಾನ್ಸ್ ಅನ್ನ, ಅಥವಾ ಹೇಗೆ ಪ್ರಿಪೇರ್ ಮಾಡ್ತಾರೆ? ಯು ಟೇಕ್ ಎನ್ ಆಲ್ಕೈನ್, ಕರೆಸ್ಪಾಂಡಿಂಗ್ ಆಲ್ಕೈನ್ ತಗೊಳ್ಳಿ. ದೆನ್ ಇಫ್ ಯು ಟ್ರೀಟ್ ಇಟ್ ವಿತ್ ಪಲ್ಲಾಡಿಯಂ ಓವರ್ ಬೇರಿಯಂ ಸಲ್ಫೇಟ್, ದಿಸ್ ಇಸ್ ಕಾಲ್ಡ್ ಅಸ್ ಲಿಂಡ್ಲಾರ್ ಕೆಟಲಿಸ್ಟ್. ಓಕೆ, ಆಲ್ಕೈನ್ ತಗೊಂಡು ಪಲ್ಲಾಡಿಯಂ ಓವರ್ ಬೇರಿಯಂ ಸಲ್ಫೇಟ್ ಹಾಕಿದ್ರೆ ಸಿಸ್ ಪ್ರಾಡಕ್ಟ್ ಬರುತ್ತೆ. ಅದೇ ಆಲ್ಕೈನ್ ತಗೊಂಡು ಸೋಡಿಯಂ ಓವರ್ ಲಿಕ್ವಿಡ್ ಅಮೋನಿಯಾ ಹಾಕಿದ್ರೆ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಟ್ರಾನ್ಸ್ ಪ್ರಾಡಕ್ಟ್. ರಿಯಾಕ್ಷನ್ ಅನ್ನು ನೋಡ್ಕೊಳ್ಳಿ. ನೇಮ್ ದ ರಿಯೇಜೆಂಟ್ ಯೂಸ್ಡ್ ಫಾರ್ ಡಿಕಾರ್ಬಾಕ್ಸಿಲೇಷನ್. ಡಿಕಾರ್ಬಾಕ್ಸಿಲೇಷನ್ ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಹೇಗೆ ಮಾಡ್ತೀರಾ? ಯು ಆರ್ ದ ರಿಯೇಜೆಂಟ್, ದಿಸ್ ಇಸ್ ಸೋಡಾ ಲೈಮ್. ನೆನ್ಪಿಟ್ಕೊಳ್ಳಿ, ಲೈಮ್ ಸೋಡಾ ಈಸಿಯಾಗಿ ನೆನಪಿರುತ್ತೆ ನಿಮಗೆ. ಲೈಮ್ ಸೋಡಾ ನೆನಪಿರೋ ಕಾರಣ ಸೋಡಾ ಲೈಮ್ ಹಾಕಿದ್ರೆ ಆಯ್ತು. ಅದು ಉಲ್ಟಾ ಮಾಡಿ ಲೈಮ್ ಸೋಡಾ ಬರಿಬೇಡಿ ಎಕ್ಸಾಮಲ್ಲಿ. ವಾಟ್ ಇಸ್ ಲೈಮ್ soda lime? It is a mixture of sodium hydroxide and calcium oxide. For example, if you take sodium benzoate, sodium salt of benzoic acid, ಇದನ್ನ ತಗೊಂಡು ನೀವು ಮಿಕ್ಸ್ಚರ್ ಆಫ್ NaOH ಮತ್ತು CaO ಹಾಕಿ ಹೀಟ್ ಮಾಡಿದ್ರೆ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ. ನೋಡ್ಕೊಳ್ಳಿ, ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ CO2 ಹೋಗುತ್ತೆ, ಅಲಾಂಗ್ ವಿತ್ ಇಷ್ಟೆಲ್ಲ ಹೋಗ್ಬಿಡುತ್ತೆ. This goes as Na2CO3, 2 Na, 1 ಕಾರ್ಬನ್ನು, 3 ಆಕ್ಸಿಜನ್. This goes as Na2CO3 ಪ್ಲಸ್ ಬೆನ್ಸಿನ್ ರಿಂಗ್ಗೆ H ಅಟ್ಯಾಚ್ ಆಗಿರೋದು, ದಟ್ ಇಸ್ ನಥಿಂಗ್ ಬಟ್ ದ ಬೆನ್ಸಿನ್ ರಿಂಗ್. ಈ ಪ್ರಾಡಕ್ಟ್ ಸಿಗುತ್ತೆ. This is a role of decarboxylating agent, that is a soda lime. Explain the mechanism of chlorination of benzene. In the chlorination of benzene, you start with benzene. You do the chlorination in the presence of say anhydrous aluminum chloride, Lewis acid catalyst. ಏನು ಸಿಗುತ್ತೆ? ಕ್ಲೋರೋಬೆನ್ಸಿನ್ ಸಿಗುತ್ತೆ. How do you do the reaction? Plus HCl. ಇಲ್ಲಿ 3 ಸ್ಟೆಪ್ಸ್ ಇದೆ ಮೆಕ್ಯಾನಿಸಮ್ ಅಲ್ಲಿ. ಇಲ್ಲಿ ನೋಡ್ಕೊಳ್ಳಿ, ಬೆನ್ಸಿನ್ ಕ್ಲೋರಿನೇಷನ್ ಇರ್ಬೋದು, ಅಥವಾ ಯು ಮೇ ಗೆಟ್ ನೈಟ್ರೇಷನ್, ಯು ಮೇ ಗೆಟ್ ಸಲ್ಫೋನೇಷನ್, ಯು ಮೇ ಗೆಟ್ ಫ್ರಿಡೆಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಆರ್ ಫ್ರಿಡೆಲ್-ಕ್ರಾಫ್ಟ್ ಅಸೈಲೇಷನ್. ಎಲ್ಲದಕ್ಕೂ ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಮಾತ್ರ ಡಿಫ್ರೆನ್ಸು, ಇಲೆಕ್ಟ್ರೋಫೈಲ್ ಜನರೇಟ್ ಆಗೋದು ಮಾತ್ರ ಡಿಫ್ರೆನ್ಸು, ಬೇರೆಲ್ಲ ಸ್ಟೆಪ್ಸು ಸೇಮು. ಓಕೆ, ವಿಲ್ ಸ್ಟಾರ್ಟ್ ವಿತ್ ಸ್ಟೆಪ್ 1. ಅವ್ರು ಕೇಳಿರೋದು ಮೆಕ್ಯಾನಿಸಮ್. ಫಸ್ಟ್ ಒನ್, ಜನರೇಷನ್ ಆಫ್ ಇಲೆಕ್ಟ್ರೋಫೈಲ್. ದಿಸ್ ಇಸ್ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಇಲೆಕ್ಟ್ರೋಫೈಲ್ ಅಂದರೆ ಪಾಸಿಟಿವ್ ಚಾರ್ಜ್ ಸ್ಪೀಷೀಸು, ಅದನ್ನು ಬೆನ್ಸಿನಿಗೆ ಅಟ್ಯಾಚ್ ಮಾಡಿದ್ರೆ, ಅಥವಾ ಬೆನ್ಸಿನಲ್ಲಿರೋ ಒಂದು ಹೈಡ್ರೋಜನ್ ಅಂತ ತೆಗೆದು ಆ ಪ್ಲೇಸಿಗೆ ನೀವು ಇಲೆಕ್ಟ್ರೋಫೈಲನ್ನು ಅಟ್ಯಾಚ್ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ generation of electrophile. This is called as chlorination. So ಏನು ಮಾಡ್ತೀರಾ? You start with benzene, sorry Cl, catalyst ಇಂದ ಸ್ಟಾರ್ಟ್ ಮಾಡೋಣ. ಓಕೆ, Cl ಇದೆ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಈ ಅಲ್ಯೂಮಿನಿಯಂ ಕ್ಲೋರೈಡ್ ಇಲೆಕ್ಟ್ರಾನ್ ಡಿಫಿಷಿಯೆಂಟು. ಸೊ ಅದೇನು ಮಾಡುತ್ತೆ, ಈ ಬಾಂಡ್ ಜೊತೆ ಕ್ಲೋರಿನು ಅಲ್ಯೂಮಿನಿಯಂ ಕ್ಲೋರೈಡ್ಗೆ ಕಂಬೈನ್ ಆಗುತ್ತೆ. As a result, you get AlCl with the bond. 3 ಕ್ಲೋರಿನ್ ಇತ್ತು, 1 ಕ್ಲೋರಿನ್ ಅಟ್ಯಾಚ್ ಆಗಿದೆ, AlCl4- plus Cl plus. Step 2, attack of electrophile on the benzene ring. Attack on benzene ring. ನಾವು ಹೇಳೋದು attack of electrophile on the benzene ring, ಬಟ್ ಆಕ್ಚುಲಿ ಆಗೋದೇನು, ಬೆನ್ಸಿನ್ ರಿಂಗ್ ಅಲ್ಲಿರೋ ಡಬಲ್ ಬಾಂಡು ಹೋಗಿ Cl+ ಗೆ ಅಟ್ಯಾಕ್ ಆಗೋದು. ಇದು ಹೋಗಿ ಇಲ್ಲಿ ಅಟ್ಯಾಕ್ ಆಯಿತು. ಸೊ ಆಲ್ರೆಡಿ ಈ ಪೊಸಿಷನಲ್ಲಿ ಡಬಲ್ ಬಾಂಡ್ ಇತ್ತು, ಡಬಲ್ ಬಾಂಡ್ ಹೋಗಿ ಕ್ಲೋರಿನಿಗೆ ಅಟ್ಯಾಕ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಆಲ್ರೆಡಿ ಹೈಡ್ರೋಜನ್ ಇತ್ತು, ಇಲ್ಲಿ ಕ್ಲೋರಿನ್ ಬಂದಿದೆ. ಈ ಬಾಂಡು ಈ ಕಾರ್ಬನ್ಗೆ ಮತ್ತು ಈ ಕಾರ್ಬನ್ಗೆ ಸೇರಿತ್ತು, ನಾವು ಕ್ಲೋರಿನ್ ಇಲ್ಲಿ ಹೋಗಿದೆ. ಸೊ ಈ ಬಾಂಡ್ಗೆ ಡಿಫಿಷಿಯೆಂಟ್ ಆಯ್ತು, ಇಲ್ಲಿ ಈ ಕಾರ್ಬನ್ ಡಿಫಿಷಿಯೆಂಟ್ ಆಯ್ತು, ಇಲೆಕ್ಟ್ರಾನ್ ಡಿಫಿಷಿಯೆಂಟು. ಅಟ್ಯಾಕ್ ಆನ್ ಬೆನ್ಸಿನ್ ರಿಂಗ್ ಟು ಜನರೇಟ್ ಅ ಕಾರ್ಬೋಕ್ಯಾಟಯಾನ್. ಇಲ್ಲಿ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇದೆ, ಸೊ ದಿಸ್ ಇಸ್ ಕಾರ್ಬೋಕ್ಯಾಟಯಾನ್. ಇನ್ ದ ಸ್ಟೆಪ್ 3, ದ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್ಡ್. ಯಾಕೆ ಬರುತ್ತೆ? ಇಲ್ಲಿ AlCl4- ಇದೆಯಲ್ಲ, ಅದು ಬಂದು ಇಲ್ಲಿ ಹೈಡ್ರೋಜನ್ ಇತ್ತು, ಸಾರಿ, we have to start with the previous product. ಇಲ್ಲೊಂದು ಡಬಲ್ ಬಾಂಡ್, ಇಲ್ಲಿ H ಇತ್ತು, ಇಲ್ಲಿ Cl ಇತ್ತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಇತ್ತು. AlCl4 ಬಂದು ಈ ಹೈಡ್ರೋಜನ್ ತಗೊಳ್ತು, ಈ ಬಾಂಡು ಒಳಗಡೆ ಶಿಫ್ಟ್ ಆಗುತ್ತೆ. ಅವಾಗ ಏನು ಸಿಗುತ್ತೆ? ಬೆನ್ಸಿನ್ ರಿಂಗ್ ವಿತ್ Cl. ಓಕೆ, ಈ Hನ AlCl4 ತಗೊಳ್ತು, ಸೊ HCl ಬರುತ್ತೆ ಪ್ಲಸ್ AlCl3. ಕೆಟಲಿಸ್ಟ್ ಇಸ್ ರೀಜನರೇಟೆಡ್.
ಇದೇ ಮೆಕ್ಯಾನಿಸಮನ್ನು ನಾವು ನೈಟ್ರೇಷನ್ಗೆ ಬರೆಯೋಣ, ಆದರೆ ಕಂಡೀಷನ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ನೈಟ್ರೇಷನಲ್ಲಿ ನೀವು ನೈಟ್ರೇಟಿಂಗ್ ಮಿಕ್ಸರ್ ಯೂಸ್ ಮಾಡ್ತೀರಾ. ಸೊ ಸ್ಟೆಪ್ 1 ದಟ್ಸ್ ಜನರೇಷನ್ ಆಫ್ ಇಲೆಕ್ಟ್ರೋಫೈಲಲ್ಲಿ ಡಿಫ್ರೆನ್ಸ್ ಬರುತ್ತೆ. ಜನರೇಷನ್ ಆಫ್ ಇಲೆಕ್ಟ್ರೋಫೈಲ್ HNO3 ಅದನ್ನು HONO2 ಅಂತ ಬರಿತೀನಿ, ಪ್ಲಸ್ H2SO4 H2SO4 ಅನ್ನು ಈ ಥರ ಬರಿತೀನಿ. ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಇದು ಹೋಗಿ ಹೈಡ್ರೋಜನನ್ನು ಅಟ್ಯಾಕ್ ಮಾಡುತ್ತೆ, ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ಇದು 2 ಸ್ಟೆಪ್ಪಲ್ಲಿ ಆಗುತ್ತೆ, ನಾನು ಒಂದೇ ಸ್ಟೆಪ್ಪಲ್ಲಿ ಬರೆದಿದ್ದೀನಿ. ಇಲ್ಲಿಂದ OH ಇಲ್ಲಿಂದ HO ಹೋದರೆ ಯು ಗೆಟ್ H2O. ಆಮೇಲೆ NO2 ಇದಕ್ಕೆ ಡಿಫಿಷಿಯನ್ಸಿ ಆಯಿತು, ಸೊ ದಿಸ್ ಇಸ್ ಎ ಇಲೆಕ್ಟ್ರೋಫೈಲ್. ಇಲ್ಲಿ OSO3 ಹೆಚ್ಚನ್ನು H2SO4 ಅಲ್ವಾ, ಸೊ HSO4 ಮೈನಸ್ ಅಂತ ಬರೀತೀನಿ. ನೆಕ್ಸ್ಟ್ ಸ್ಟೆಪ್ 2 ದ ಸೇಮ್ ಥಿಂಗ್, ಬೆನ್ಸಿನ್ ರಿಂಗ್ ಇದೆ ಪ್ಲಸ್ ಇಲೆಕ್ಟ್ರೋಫೈಲ್ ಇದೆ. ಎಲ್ಲ ಸ್ಟೆಪ್ಪಲ್ಲಿ ಯಾವ ಇಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಇದು ಹೋಗಿ ಅಟ್ಯಾಕ್ ಆಯಿತು. ಅಟ್ಯಾಕ್ ಇಸ್ ಆಲ್ವೇಸ್ ಫ್ರಮ್ ದಿ ಬೆನ್ಸಿನ್ ರಿಂಗ್. ಇಲ್ಲಿ H ಬಂತು, ಇಲ್ಲಿ NO2 ಬಂತು, ಇಲ್ಲಿಗೆ ಒಂದು ಪಾಸಿಟಿವ್ ಚಾರ್ಜ್, ಇದು ಕಾರ್ಬೋಕ್ಯಾಟಯಾನು. ಸ್ಟೆಪ್ 3 ಈ HSO4 ಮೈನಸ್ ಇದೆ, ಅದು ಬಂದು ಪ್ರೋಟಾನನ್ನು ತಗೊಳುತ್ತೆ. ಇದು ಪ್ರೋಟಾನನ್ನು ತಗೊಂಡ್ರೆ ಇಲ್ಲಿ ಪ್ಲಸ್ ಚಾರ್ಜ್ ಇತ್ತು, ಇಲ್ಲಿ NO2 ಇದೆ. HSO4 ಮೈನಸ್ ಬಂದು ಒಂದು ಪ್ರೋಟಾನನ್ನು ತಗೊಂಡ್ರೆ ಇದು ಒಳಗಡೆ ಶಿಫ್ಟ್ ಆಗುತ್ತೆ. ವೆನ್ ದಿಸ್ ಶಿಫ್ಟ್ಸ್ ಇನ್ಸೈಡ್ ಯು ಗೆಟ್ ಅ ಡಬಲ್ ಬಾಂಡ್ ವಿತ್ NO2 ಗ್ರೂಪ್ ಹಿಯರ್ ಪ್ಲಸ್ H2SO4. ಎಲ್ಲದಕ್ಕೂ ಇಲೆಕ್ಟ್ರೋಫೈಲನ್ನು ನೆನ್ಪಿಟ್ಕೊಳ್ಳಿ. ಯಾವುದೆಲ್ಲ ಇಲೆಕ್ಟ್ರೋಫೈಲ್ ಇದೆ? ಒಂದು CH3 ಆಸ್ ಅ ಇಲೆಕ್ಟ್ರೋಫೈಲ್, ಇದು ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್. ಅಸೈಲೇಷನಿಗೆ CH3CO, ಕ್ಲೋರಿನೇಷನಿಗೆ Cl, ನೈಟ್ರೇಷನಿಗೆ NO2 ಪ್ಲಸ್. ಸೊ ಈ ಇಲೆಕ್ಟ್ರೋಫೈಲ್ ಫಸ್ಟ್ ಸ್ಟೆಪ್ಪಲ್ಲಿ ಜನರೇಟ್ ಆಗೋದನ್ನು ಮಾತ್ರ ನೆನ್ಪಿಟ್ಕೊಂಡು ಉಳಿದದೆಲ್ಲ ಸೇಮ್ ಮೆಕ್ಯಾನಿಸಮ್. ದೆನ್ ವಾಟ್ ಇಸ್ ಅರೋಮ್ಯಾಟಿಸಿಟಿ? ಅರೋಮ್ಯಾಟಿಸಿಟಿ ಅಂದರೆ ಒಂದು ಕಂಪೌಂಡ್ ಅರೋಮ್ಯಾಟಿಕ್ ಆಗಿರಬೇಕಾದ್ರೆ ಅಥವಾ ಸ್ಮೆಲ್ ಇರಬೇಕಾದ್ರೆ ವಾಟ್ ಆರ್ ದ ಕಂಡೀಷನ್ಸ್? 3 ಕಂಡೀಷನ್ಸ್ ಇದ್ದಾವೆ. ಒಂದು ಮಾಲಿಕ್ಯೂಲ್ ಶುಡ್ ಬಿ ಪ್ಲೇನಾರ್. ಪ್ಲೇನಾರ್ ಅಂದರೆ ಜನರಲಿ ವೆನ್ ಎವರ್ ವಿ ಕನ್ಸಿಡರ್ ದಟ್ ಶುಡ್ ಬಿ sp2 ಹೈಬ್ರಿಡೈಸ್ಡ್. sp2 ಹೈಬ್ರಿಡೈಸ್ಡ್ ಇದ್ರೆ ಶೇಪ್ ಈ ಥರ ಬರುತ್ತೆ, ಇದು ಟ್ರ್ಯಾಗನಲ್ ಪ್ಲೇನಾರ್ ಆಗಿರುತ್ತೆ. ಎನ್ ಅಂದರೆ ಡಬಲ್ ಬಾಂಡ್ಸ್ ಇರಬೇಕು ಕಂಪೌಂಡಲ್ಲಿ. ಆ ಡಬಲ್ ಬಾಂಡ್ಸ್ ಯಾವ ಥರ ಇರಬೇಕು? ದೇರ್ ಶುಡ್ ಬಿ ಎ ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ ಪೈ ಇಲೆಕ್ಟ್ರಾನ್ಸ್. ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಅಂದರೆ ಒಂದು ಬಾಂಡು ಶಿಫ್ಟ್ ಆದಾಗ ಅದೇ ಪ್ಲೇಸಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದ ಬೆನ್ಸಿನ್, ಈ ಥರ ಬಾಂಡ್ ಇದೆ, ಇದಿಲ್ಲಿ ಶಿಫ್ಟ್ ಆದಾಗ ಇದಿಲ್ಲಿ ಶಿಫ್ಟ್ ಆಗುತ್ತೆ, ಇದಿಲ್ಲಿ ಶಿಫ್ಟ್ ಆಗುತ್ತೆ. ಸೊ ದೇರ್ ಇಸ್ ಅ ಕಂಟಿನ್ಯೂಟಿ. ಅದ್ರ ಬದಲು ನಾನು ಇಷ್ಟನ್ನೇ ತೊಗೊಂಡ್ರೆ, ಇದನ್ನು ತೊಗೊಂಡೆ ಅಂತ ಇಟ್ಕೊಳ್ಳಿ, ಇದಿಲ್ಲಿಗೆ ಶಿಫ್ಟ್ ಆದಾಗ ನೆಕ್ಸ್ಟ್ ಪ್ಲೇಸಿಂದ ಶಿಫ್ಟ್ ಆಗೋಕ್ಕೆ ಏನೂ ಇಲ್ಲ, ಅಥವಾ ಇದಿಲ್ಲಿಂದ ಶಿಫ್ಟ್ ಆದಾಗ ನೆಕ್ಸ್ಟ್ ಪೊಸಿಷನಿಗೆ ಶಿಫ್ಟ್ ಆಗೋಕ್ಕೆ ಏನೂ ಇಲ್ಲ. ಸೊ ದಿಸ್ ಇಸ್ ನಾನ್ ಅರೋಮ್ಯಾಟಿಕ್, ದಿಸ್ ಇಸ್ ಅರೋಮ್ಯಾಟಿಕ್. ದ ಥರ್ಡ್ ಒನ್, ದ ಕಂಪೌಂಡ್ ಶುಡ್ ಕಂಟೈನ್ 4n+2 ನಂಬರ್ ಆಫ್ ಪೈ ಇಲೆಕ್ಟ್ರಾನ್ಸ್, ವೇರ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ n ಶುಡ್ ಬಿ 0, 1, 2 ಆ ಹೋಲ್ ನಂಬರ್. ಅಂದರೆ ಪೈ ಬಾಂಡ್ ಅಂದರೆ ಯಾವುದೆಲ್ಲ ಕನ್ಸಿಡರ್ ಮಾಡ್ತೀರಾ? ನೆಗೆಟಿವ್ ಚಾರ್ಜ್ ಇಸ್ ಕನ್ಸಿಡರ್ಡ್ ಆಸ್ 1 ಪೈ ಬಾಂಡ್ ಅಂದರೆ 2 ಇಲೆಕ್ಟ್ರಾನ್ಸು, ಅಥವಾ ಡಬಲ್ ಬಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಪೈ ಇಲೆಕ್ಟ್ರಾನ್ಸ್. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದ ರಿಂಗ್, ಈ ಥರ ಒಂದು ರಿಂಗ್ ತೊಗೊಳ್ದೆ, ಸೈಕ್ಲೋಪೆಂಟಾಡೈನೈಲ್ ನೋಡ್ಕೊಳ್ಳಿ, ಪ್ಲೇನಾರ್ ಇದೆಯಾ? ಎಲ್ಲ ಕಾರ್ಬನ್ನು ಡಬಲ್ ಬಾಂಡಲ್ಲಿ ಇನ್ವಾಲ್ವ್ ಆಗಿದೆ, ಇದು ಕಾರ್ಬಾನಯಾನ್, ಸೊ ದಿಸ್ ಇಸ್ ಆಲ್ಸೋ ಪ್ಲೇನಾರ್, ಸೊ ದ ಮಾಲಿಕ್ಯೂಲ್ ಇಸ್ ಪ್ಲೇನಾರ್. ಡಿಲೋಕಲೈಸೇಷನ್ ಇದೆಯಾ? ಇದು ಒಳಗಡೆ ಶಿಫ್ಟ್ ಆಗ್ಬೋದು, ಇದಿಲ್ಲಿ ಶಿಫ್ಟ್ ಆಗ್ಬೋದು, ಇದಿಲ್ಲಿ ಶಿಫ್ಟ್ ಆಗ್ಬೋದು, ಸೊ ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಇದೆ. ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ 4n+2 ಪೈ ಇಲೆಕ್ಟ್ರಾನ್ ನೋಡಬೇಕು. ಒಂದು ನೆಗೆಟಿವ್ ಚಾರ್ಜ್ ಅಂದರೆ 2 ಇಲೆಕ್ಟ್ರಾನ್, ಇನ್ನೊಂದು ಡಬಲ್ ಬಾಂಡ್ ಅಂದರೆ 2 ಇಲೆಕ್ಟ್ರಾನ್, ಇನ್ನೊಂದು ಡಬಲ್ ಬಾಂಡ್ ಅಂದರೆ 2 ಇಲೆಕ್ಟ್ರಾನ್, ಟೋಟಲಿ 6 ಇಲೆಕ್ಟ್ರಾನ್ ಆಯಿತು. ಸೊ 4n is equal to 6 minus 2 is 4, n is equal to 1. This is a whole number. So this particular compound is aromatic. ಈ ಥರ ಫೈಂಡ್ ಔಟ್ ಮಾಡ್ತೀರಾ. ಸ್ಟಾಗರ್ಡ್ ಕನ್ಫರ್ಮೇಷನ್ ಆಫ್ ಈಥೇನ್. ನಾವು ಈ ಕನ್ಫರ್ಮರ್ಸನ್ನು ಬರೀಬೇಕಾದ್ರೆ ವಿ ಹ್ಯಾವ್ 2 ಫಾರ್ಮುಲಾಸ್. ಒಂದು ಸಾಹಾರ್ಟ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ, ಇನ್ನೊಂದು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ. ಇವಾಗ ನಾವು CH3 ಅಂತ ಬರಿತೀವಿ ಅಂತ ಇಟ್ಕೊಳ್ಳಿ. ಈಥೇನ್ ಟೆಕ್ಸ್ಟ್ ಬುಕ್ಕಲ್ಲಿರೋದು ಈಥೇನ್, ಸೊ ಐ ವಿಲ್ ರೈಟ್ ಈಥೇನ್. ನೀವು ಇಲ್ಲಿಂದ ನೋಡ್ತೀರಾ ಈ ಮಾಲಿಕ್ಯೂಲನ್ನು. ಇಲ್ಲಿಂದ ನೋಡುವಾಗ ಫಸ್ಟಿಗೆ ನಿಮ್ಗೆ ಏನು ಕಾಣಿಸುತ್ತೆ? ಈ ಕಾರ್ಬನ್ ವಿತ್ 3 ಹೈಡ್ರೋಜನ್ಸ್ ಕಾಣಿಸುತ್ತಲ್ವಾ? ಇದನ್ನು ಏನು ಬರಿತೀನಿ ಅಂದರೆ, ಒಂದು ಕಾರ್ಬನ್ನು ವಿತ್ ಇಟ್ಸ್ 3 ಹೈಡ್ರೋಜನ್ಸ್ ಈ ಥರ ಬರಿತೀನಿ. ಇದು ಕಾರ್ಬನ್ ಸೆಂಟ್ರಲ್ಲಿ, ಇದು ಹೈಡ್ರೋಜನ್ಸ್. ಖಾಲಿ ಬಿಡಬೇಡಿ, ಖಾಲಿ ಬಿಟ್ಟರೆ ಅದು ಮೀಥೇನ್ ಗ್ರೂಪ್ ಆಗುತ್ತೆ. ನೆಕ್ಸ್ಟು
ಇದ್ರ ಹಿಂದೆ ಇರೋ ಕಾರ್ಬನ್, ನೀವು ಇಲ್ಲಿಂದ ನೋಡುವಾಗ ಇದ್ರ ಹಿಂದೆ ಇರೋ ಕಾರ್ಬನ್ ಕಾಣಿಸಲ್ಲ, ಸೊ ಅದನ್ನ ಬಿಗ್ಗರ್ ಆಗಿ ಬರೀತೀನಿ. ಸೊ ದಿಸ್ ಸೆಂಟರ್ ಇಸ್ ಅ ಫ್ರಂಟ್ ಕಾರ್ಬನ್, ಇದು ಬ್ಯಾಕ್ ಕಾರ್ಬನ್ ರೌಂಡ್ ಹಾಕಿರೋದು, ಅದಕ್ಕೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಎಕ್ಸಾಕ್ಟ್ಲಿ ಇದ್ರ ಬಿಹೈಂಡ್ ಇದು ಬಂದ್ರೆ, ಇದ್ರ ಬಿಹೈಂಡ್ ಇದು ಬಂದ್ರೆ ನಾವು ಇದನ್ನ ಎಕ್ಲಿಪ್ಸ್ಡ್ ಅಂತ ಕರಿತೀವಿ. ಎಕ್ಲಿಪ್ಸ್ ಅಂದ್ರೆ ಒಂದ್ರ ಹಿಂದೆ ಒಂದು ಬರುತ್ತೆ. ಅದ್ರ ಬದಲು ಇದನ್ನ ರೊಟೇಟ್ ಮಾಡಿ, ಈ ಬಾಂಡ್, ದಿಸ್ ಬಾಂಡ್ ಕ್ಯಾನ್ ಬಿ ರೊಟೇಟೆಡ್. ಆವಾಗ ಫಸ್ಟ್ ಕಾರ್ಬನ್ ಅಲ್ಲಿ ಏನು ಡಿಫರೆನ್ಸ್ ಇಲ್ಲ, ಹೈಡ್ರೋಜನ್ ಹೈಡ್ರೋಜನ್ ಹೈಡ್ರೋಜನ್. ಸೆಕೆಂಡ್ ಕಾರ್ಬನ್ ಅಲ್ಲಿರೋ ಹೈಡ್ರೋಜನ್ ಅನ್ನು ರೊಟೇಟ್ ಮಾಡಿದ್ರ, ಇದನ್ನ ಈ ತರ ತಿರುಗಿಸಿದಾಗ ಸ್ಟೇರಿಂಗ್ ಇರುತ್ತಲ್ಲ ಅದೇ ತರ. ಸೊ ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇಲ್ಲಿದ್ದ ಹೈಡ್ರೋಜನ್ ಇಲ್ಲಿಗೆ ಶಿಫ್ಟ್ ಆಯ್ತು, ಇದು ಇಲ್ಲಿ ಶಿಫ್ಟ್ ಆಯ್ತು, ಇದು ಇಲ್ಲಿ ಶಿಫ್ಟ್ ಆಯ್ತು. ದಿಸ್ ಇಸ್ ಕಾಲ್ಡ್ ಅ ಸ್ಟಾಗರ್ಡ್. ಓಕೆ, ಇದು ಬ್ಯಾಕ್ ಸೈಡ್ ಕಾರ್ಬನಿಗೆ ಅಟ್ಯಾಚ್ ಆಗಿರೋ 3 ಹೈಡ್ರೋಜನ್, ಇದು ಫ್ರಂಟ್ ಕಾರ್ಬನಿಗೆ ಅಟ್ಯಾಚ್ ಆಗಿರೋ 3 ಹೈಡ್ರೋಜನ್. ದಿಸ್ ಇಸ್ ನ್ಯೂಮನ್. ಸಾಹರ್ಸ್ ಅಂದ್ರೆ ಏನ್ ಮಾಡ್ತೀರಾ, 2 ಕಾರ್ಬನ್ ಇಲ್ಲಿಂದ ನೋಡ್ತೀರಾ, ಬಟ್ ಈ ತರ ರೆಪ್ರೆಸೆಂಟ್ ಮಾಡ್ತೀರಾ. ಇದು ಫ್ರಂಟ್ ಕಾರ್ಬನ್, ಇದು ಬ್ಯಾಕ್ ಕಾರ್ಬನ್. ಫ್ರಂಟ್ ಕಾರ್ಬನಿಗೆ 3 ಹೈಡ್ರೋಜನ್ ಈ ತರ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳಿ. ಎಕ್ಸಾಕ್ಟ್ಲಿ ಇದನ್ನೇ ತಿರ್ಗಾ ಕಾಪಿ ಮಾಡಿ ಇಲ್ಲಿ ಬರೀರಿ. ಒಂದ್ರ ಹಿಂದೆ ಒಂದು ಬರುತ್ತೆ ಹೈಡ್ರೋಜನ್, ಇದ್ರ ಹಿಂದೆ ಇದು, ಇದ್ರ ಹಿಂದೆ ಇದು, ಇದ್ರ ಹಿಂದೆ ಇದು. ಸೊ ದಿಸ್ ಇಸ್ ಸಾಹರ್ಸ್ ಎಕ್ಲಿಪ್ಸ್ಡ್. ಒಂದ್ರ ಹಿಂದೆ ಒಂದು ಬರ್ತಾ ಇದೆ. ಫಸ್ಟ್ ಕಾರ್ಬನ್ ಮತ್ತು ಅದರ ಹೈಡ್ರೋಜನ್ಸ್ ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇದನ್ನ ರೊಟೇಟ್ ಮಾಡಿ, ಇಲ್ಲಿ ವೈ ಇನ್ವರ್ಟೆಡ್ ಇದ್ರೆ ಇಲ್ಲಿ ವೈ ಈ ತರ ಹಾಕಿ, ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್. ಸೊ ಈ ಹೈಡ್ರೋಜನ್ 2 ಹೈಡ್ರೋಜನ್ ಮಿಡಲ್ ಇದೆ, ಸೊ ರೊಟೇಟ್ ಮಾಡಿದ್ದೀರಾ. ಸೊ ದಿಸ್ ಇಸ್ ಕಾಲ್ಡ್ ಅ ಸ್ಟಾಗರ್ಡ್. ಯಾವ್ದು ಎಕ್ಸಾಮ್ ಕೇಳ್ತಾರ ಅದನ್ನ ಬರ್ಕೊಳ್ಳಿ. ಸಾಹರ್ಸ್ ಕೇಳ್ತಾರ, ನ್ಯೂಮನ್ ಕೇಳ್ತಾರ, ಎಕ್ಲಿಪ್ಸ್ಡ್ ಕೇಳ್ತಾರ, ಸ್ಟಾಗರ್ಡ್ ಕೇಳ್ತಾರ. ವಾಟ್ ಎವರ್ ಈಸ್ ದ ಕ್ವಶನ್ ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಅಂಡ್ ಅಟೆಂಪ್ಟ್ ಆಲ್ ದ ಕ್ವಶನ್ಸ್. ಪಾರ್ಟ್ ಎ ಗೊತ್ತಿರಲಿ, ಬಿ ಗೊತ್ತಿರಲಿ. ಹೇಗೆ ಬರಿಬೇಕು ಅಂದ್ರೆ, ಫಸ್ಟು 1 ಪೇಜಲ್ಲಿ ಎಲ್ಲ 1 ಮಾರ್ಕರು ಫಿಲ್ ಇನ್ ದ ಬ್ಲಾಂಕ್ಸ್ 1 and 2 ಪೇಜಲ್ಲಿ. ದೆನ್ ಯಾವುದು ಗೊತ್ತಿದೆಯೋ ಅದನ್ನು ಬರೀರಿ, ಯಾವುದು ಗೊತ್ತಿಲ್ವೋ ಅದಕ್ಕೆ 2 ಲೈನು ಸ್ಪೇಸ್. ಏನು ಗೊತ್ತಿಲ್ಲ, ಫಿಲಪ್ ಮಾಡೋಕ್ಕೆ ಗೊತ್ತಿಲ್ಲ, ಅದನ್ನು ಕ್ವಶನ್ ಅನ್ನು ಮಾತ್ರ ಬರ್ದಿಡಿ ಅಲ್ಲಿ. ಇಫ್ ದ ಕ್ವಶನ್ ಇಸ್ ರಾಂಗ್ ಯು ವಿಲ್ ಗೆಟ್ ದ ಗ್ರೇಸ್ ಮಾರ್ಕ್ಸ್. ಆಮೇಲೆ ಟ್ರೈ ಟು ಫೈಂಡ್ ದ ಆನ್ಸರ್ ಇನ್ ದ ಕ್ವಶನ್ ಪೇಪರ್. ಕೆಲವು ಕ್ವಶನ್ಗೆ ಸರಿಯಾಗಿ ನೋಡಿದ್ರೆ ಕ್ವಶನ್ ಪೇಪರಲ್ಲೇ ಆನ್ಸರ್ ಇರುತ್ತೆ. ಸೊ ಟ್ರೈ ಟು ಫೈಂಡ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ಆ್ಯಂಡ್ ಪ್ರಾಕ್ಟೀಸ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್. ಇಂಪಾರ್ಟೆಂಟ್ ಕ್ವಶನ್ನ ಬರ್ದು ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ಬರಲ್ಲ. ಯೂಸ್ ನಿಮೋನಿಕ್ಸ್.